ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 15,000 ಶಿಕ್ಷಕರ ನೇಮಕಾತಿಗಾಗಿ ಸರ್ಕಾರ ಅಧಿಸೂಚನೆ ಮಾಡಿತ್ತು. ಗೆಜೆಟ್ ಬಂದಿತ್ತು. ಇವಾಗ ರಾಜ್ಯಪತ್ರದಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಬಂದುಬಿಟ್ಟು 11/8/2026 ನಿನ್ನೆ ನಡೆದಿರ್ತಕ್ಕಂಥ ಗೆಜೆಟ್ ಇದೆ. ಸೊ ಇದು ಬೆಳಗಾವಿ ಡಿವಿಷನ್ ಇದೆ. ಸೊ ಬಟ್ ಎಲ್ಲ ಡಿವಿಷನ್ದು ಸೇಮ್ ಆಗಿರ್ತಕ್ಕಂಥ ರೂಲ್ಸ್ ಇರ್ತಾವೆ. ಸೊ ನಾನು ಡ್ರೈವಲ್ಲಿ ಎಲ್ಲ ನೋಟಿಫಿಕೇಷನನ್ನು ಹಾಕ್ತೀನಿ. ಸೊ ಯಾರೆಲ್ಲ HSTR ಅಸ್ಪಿರೆಂಟ್ಸ್ ಇದ್ರಲ್ಲ ಖಂಡಿತವಾಗಿ ನೋಡ್ಕೊಡ್ರಿ. ಇದ್ರ ತಕ್ಕಂತೆ ತಾವು ವರ್ಕೌಟ್ ಮಾಡಿ ಎಕ್ಸಾಮ್ ಡೇಟು, ಕ್ವಾಲಿಫಿಕೇಷನು, ಸಿಲೆಬಸ್ಸು ಎಲ್ಲವನ್ನು ಈ ಒಂದು ಪೋಸ್ಟ್ಗಳನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನೆನಪನ್ನ ಇಟ್ಕೊಡ್ರಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಕ್ಕಂಥ ವಿಂಡೋ ಬಂದುಬಿಟ್ಟು 18 ಆಗಸ್ಟ್ 2026, ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 7 ಸೆಪ್ಟೆಂಬರ್ 2026 ನಡೀತಾ ಇದೆ. ಇದು ಬೆಳಗಾವಿ ಡಿವಿಷನ್ ಇರ್ತಕ್ಕಂಥ ಒಂದು ಗೆಜೆಟ್ ಕಾಪಿ ಇದೆ. ಓಕೆನಾ? ಎಸ್. ಸೊ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತೀನಿ. ಸೊ ಎಲ್ಲರಿಗೂ ಕೂಡ ಪೋಸ್ಟ್ ಬಗ್ಗೆ ಬಹಳ ರೀತಿಯಾಗಿರ್ತಕ್ಕಂಥ ಗೊಂದಲ ಇತ್ತು. ಸೊ ಪೋಸ್ಟ್ ನೋಡಿ, ಕನ್ನಡ ಭಾಷೆ 192 ಪೋಸ್ಟ್ ಇದ್ದಾವೆ, ಇಂಗ್ಲೀಷ್ 205 ಇದ್ದಾವೆ, ಆರ್ಟ್ಸ್ ಟೀಚರ್ ಕನ್ನಡ ಮೀಡಿಯಮ್ 90 ಇದೆ. ನೆಕ್ಸ್ಟ್ ಆರ್ಟ್ಸ್ ಟೀಚರ್ ಇಂಗ್ಲೀಷ್ ಮೀಡಿಯಮು 134 ಇದ್ದಾವೆ. ಬಯೋಸೈನ್ಸ್ ಕನ್ನಡ ಮೀಡಿಯಮ್ ಬಂದುಬಿಟ್ಟು ಅದು ಬಂದುಬಿಟ್ಟು 75 ಇದ್ದಾವೆ. ಬಯೋಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಬಂದುಬಿಟ್ಟು ಅದು ಬಂದುಬಿಟ್ಟು 91 ಇದ್ದಾವೆ. ಒಟ್ಟು 787 ಪೋಸ್ಟ್ ಇದ್ದಾವೆ. ಆಮೇಲೆ ಪಿ ಟೀಚರ್ಸು 44 ಇದ್ದಾವೆ. ಓಕೆ, ಇಷ್ಟು ಪೋಸ್ಟ್ಗಳಾಯಿತು. ಆಮೇಲೆ ನಿಮ್ಮದೆಲ್ಲ ಯೂಸರ್ ಐ ಡಿ ಕ್ರಿಯೇಟ್ ಮಾಡಬೇಕಾಗ್ತದೆ. ಪ್ರೊಫೈಲ್ ಕ್ರಿಯೇಟ್ ಮಾಡಿ ನೀವು ಅಪ್ಲಿಕೇಶನನ್ನು ಏನು ಮಾಡಬೇಕು, ಅಪ್ಲೈ ಮಾಡಬೇಕು. ಮೇನ್ ಇಂಪಾರ್ಟೆಂಟು ಡೇಟ್ಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಫೀಸ್ ನೋಡಿ, ಜನರಲ್ಗೆ ಒಂದೇ ಪೋಸ್ಟ್ಗೆ ನೀವು ಏನಾದರೂ ಅಪ್ಲೈಗಳನ್ನು ಮಾಡ್ತಾಯಿದ್ರೆ ಸೊ ನಿಮಗೆ 750 ರೂಪಾಯಿ, ಒಂದಕ್ಕಿಂತ ಹೆಚ್ಚಿದರೆ 1125. SC ST ಕ್ಯಾಟಗರಿ 1 ಮಾಜಿ ಸೈನಿಕರು, ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗಾಗಿ 500 ರೂಪಾಯಿ ಒಂದೇ ಹುದ್ದೆ, 750 ರೂಪಾಯಿ ಒಂದಕ್ಕಿಂತ ಹೆಚ್ಚು ಹುದ್ದೆ. ಓಕೆ, ಸೊ ಆಲ್ರೆಡಿ ನೀವು ಏನು ಮಾಡಬೇಕು ಅಂತಂದರೆ ಶುಲ್ಕವನ್ನು ಮರುಪಾವತಿ ಮಾಡೋದಿಲ್ಲ. ಪೇ ಸ್ಕೇಲ್ ಚೆನ್ನಾಗಿದೆ. ಮಿನಿಮಮ್ ನೀವೇನಾದರೂ ಡಿಪಾರ್ಟ್ಮೆಂಟ್ಗೆ ಬಂದರೆ 65,000 ರಿಂದ 70,000 ರೂಪಾಯಿವರೆಗೂ ಕೂಡ ಏನಾಗ್ತದೆ ಸ್ಯಾಲ್ರಿ ನಿಮಗೆ ಸಿಗ್ತದೆ ಹೈಸ್ಕೂಲ್ ಟೀಚರ್ಸ್ಗಾಗಿ. ಸೊ ಬೇಸಿಕ್ 54 ಅದ. ಇದಕ್ಕೆ DA ಬರ್ತದೆ, ಮೆಡಿಕಲ್ ಅಲೌನ್ಸ್ ಬರ್ತದೆ, ಓಕೆ, HRA ಬರ್ತದೆ. ಈ ಥರನಾಗಿರ್ತಕ್ಕಂಥ ಒಂದು 65,000 ರಿಂದ 70,000 ಎ ಗ್ರೇಡಲ್ಲಿ ಹೌಸಿಂಗ್ ರೇಟ್ HRA ಎ ಇತ್ತಂದರೆ 70,000ವರೆಗೂ ನಿಮ್ಗೆ ಏನಾಗ್ಬೋದು, ಸಿಗ್ಬೋದು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನೇ ಬಹಳ ಕಡೆ ಸಮಸ್ಯೆ ಇದೆ. ಬಟ್ ಏಜ್ ರಿಲ್ಯಾಕ್ಸೇಷನ್ ಫಿಕ್ಸ್ ಇದೆ. GM 40 ಇಯರ್ಸ್ ಇದೆ. 2A 2B ಥರ್ಡ್ B 43 ಇದೆ. SC ST ಕ್ಯಾಟಗರಿ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಾನ ಇದೆ. ಓಕೆ, ಸೊ ಟೋಟಲಿ 4 ಕೆಡರ್ ಮಾತ್ರ ಇದ್ದಾವೆ. ಆರ್ಟ್ಸು, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಲ್ಯಾಂಗ್ವೇಜ್ ಕನ್ನಡ, ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಬಯೋಸೈನ್ಸ್ ಟೀಚರ್ಸ್ಗಳನ್ನೇ ಮಾತ್ರ ಇಲ್ಲಿರೋದು ಹುದ್ದೆಗಳು. ಓಕೆ, ಸೊ ಟೋಟಲಿ ಡಿಗ್ರಿಯಲ್ಲಿ 50% ಆಗಿರಬೇಕು ಅಂತ ಹೇಳಿದ್ದಾರೆ. ಆಮೇಲೆ B.Ed ಆಗಿರಬೇಕು. ಆಮೇಲೆ SC ST ಇತರೆ ಹಿಂದುಳಿದ ವರ್ಗ ಮತ್ತು ಅಂಗವೈಕಲ್ಯತೆ ವಿದ್ಯಾರ್ಥಿಗಳಿಗೆ 45% ಆದರೆ 5% ರಿಲ್ಯಾಕ್ಸೇಷನ್ ಇದೆ. ಲ್ಯಾಂಗ್ವೇಜ್ ಟೀಚರ್ಸ್ಗಳಿಗಾಗಿರ್ತಕ್ಕಂಥದ್ದು BAಯಲ್ಲಿ ಆಪ್ಷನಲ್ ಆಗಿರಬೇಕು, B.Edಲ್ಲಿ ಕನ್ನಡ ಮೆಥಡ್ ಆಗಿರಬೇಕು. BAಯಲ್ಲಿ ಆಪ್ಷನಲ್ ಆಗದೇ ಇತ್ತಂದರೆ PGಯಲ್ಲಿ ಏನಾಗಿರಬೇಕು, ಆ ಕನ್ನಡ ಲ್ಯಾಂಗ್ವೇಜನ್ನು ಓದಿರಬೇಕು. ಇಂಗ್ಲೀಷ್ದು ಕೂಡ ಸೇಮ್ ಇದೆ. ಬ್ಯಾಚುಲರ್ ಡಿಗ್ರಿಯಲ್ಲಿ ಇಟ್ ಮೀನ್ಸ್ BAಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಓದಿರಬೇಕು, B.Edಲ್ಲಿ ಇಂಗ್ಲೀಷ್ ಮೆಥಡ್ ಓದಿರಬೇಕು. BAಯಲ್ಲಿ ಇಂಗ್ಲೀಷ್ ಆಪ್ಷನಲ್ ಇದ್ದಿದ್ರೆ ಸೊ MA ಇಂಗ್ಲೀಷ್ ಏನಾಗಿರಬೇಕಪ್ಪ ಅಂದರೆ ಮಾಡಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ. ಇನ್ನು ಆರ್ಟ್ಸ್ ಟೀಚರ್ಸ್ ಇದ್ದಾರೆ ನೋಡಿ, ಕನ್ನಡ ಮೀಡಿಯಮ್ ಆಗಿರ್ಬೋದು ಮತ್ತು ಇಂಗ್ಲೀಷ್ ಮೀಡಿಯಮ್. ಫಸ್ಟ್ ಕಂಡೀಷನ್ ಬಂದುಬಿಟ್ಟು ಇವುಗಳಲ್ಲಿ 2 ವಿಷಯವನ್ನು ಓದಿರಬೇಕು. ಯಾವುದು? ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳ, ಸಮಾಜಶಾಸ್ತ್ರ ಮತ್ತು B.Ed ಆಗಿರಬೇಕು. ಆಮೇಲೆ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸವನ್ನು ಮಾಡಿರಬೇಕು. ನೀವು ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಸೊ ಕಂಪಲ್ಸರಿಯಾಗಿ ಗ್ರ್ಯಾಜುಯೇಷನ್ ಇಂಗ್ಲೀಷ್ ಮೀಡಿಯಮಲ್ಲಿ ಆಗಿರಬೇಕು ಅಂತ ಹೇಳಿದ್ದಾರೆ. ಓಕೆ, ಇನ್ನು ಬಯೋಸೈನ್ಸ್ ಟೀಚರ್ಸ್ ಇದ್ದಾರೆ. ಸೊ ಬಯೋಸೈನ್ಸ್ ಟೀಚರಲ್ಲಿ ಕೆಮಿಸ್ಟ್ರಿಯನ್ನು ಕಂಪಲ್ಸರಿಯಾಗಿ ಓದಿರಲೇಬೇಕು, B.Ed ಆಗಿರಬೇಕು ಅಂತ ಹೇಳಿರೋದು. ಇನ್ನು P ಟೀಚರ್ಸ್ಗಾಗಿರ್ತಕ್ಕಂಥದ್ದು ರೂಲ್ಸ್ ಇದ್ದಾವೆ. ಇದರಲ್ಲಿ ಏನಷ್ಟು ಹೊಸದಾಗಿ ಏನೂ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಇಲ್ಲಿ ಮೆರಿಟ್ ಗೊತ್ತಿದೆ. CET ಬಂದುಬಿಟ್ಟು 85% ನಿಮಗೆ ಡಿರೈವ್ ಮಾಡ್ತಾರೆ, ಲೆಕ್ಕಕ್ಕೆ ಹಾಕ್ತಾರೆ. ನೆಕ್ಸ್ಟ್ ಗ್ರ್ಯಾಜುಯೇಷನ್ದು 13% ಇದೆ, B.Edದು 2% ಇದೆ, ಓವರಾಲ್ 100% ಇದೆ. ಓಕೆ, ಇಷ್ಟು ನಿಮಗೆ ರಿಸರ್ವೇಷನ್ಗಾಗಿ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದರೆ ಕೊನೆಯ ದಿನಾಂಕ ಒಳಗೆ ಇವೇ ನಮೂನೆಗಳಲ್ಲಿ ಇರಬೇಕು. ಪರಿಶಿಷ್ಟ ಜಾತಿ ಪ್ರವರ್ಗ ABC ಮತ್ತು ಪರಿಶಿಷ್ಟ ಪಂಗಡ ನಮೂನೆ D, ಪ್ರವರ್ಗ 1ಕ್ಕೆ ನಮೂನೆ E, ಪ್ರವರ್ಗ 2A 2B ಥರ್ಡ್ Bಗೆ ನಮೂನೆ F ಅಲ್ಲಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಓಕೆ, ಸೊ ಇಷ್ಟು
ಯಾವುದೇ ಕಾರಣಕ್ಕೂ ಮೀಸಲಾತಿಗಳನ್ನು ಉದ್ಯೋಗಕ್ಕಾಗಿಯೇ ತಗೋಬೇಕು, ಶಿಕ್ಷಣಕ್ಕಾಗಿ ಮೀಸಲಾತಿ ಪ್ರಮಾಣ ಪತ್ರವನ್ನೇನು ಕೊಡ್ತಾರಲ್ಲ ಅದನ್ನು ಪರಿಗಣನೆ ಮಾಡೋದಿಲ್ಲ ಅಂತ ಹೇಳಿರೋದು. ಓಕೆ, ಮತ್ತು ರಿಸರ್ವೇಷನ್ಸ್ ಇದ್ದಾವೆ. ಮಾಜಿ ಸೈನಿಕರಿಗೆ 10 ಇದೆ, ಅಂಗವೈಕಲ್ಯದವರಿಗೆ 5, ಯೋಜನೆಯಿಂದ ನಿರಾಶ್ರಿತರ 5, ಗ್ರಾಮೀಣ 25, ಕನ್ನಡ ಮಾಧ್ಯಮ 5, ಮಹಿಳಾ ಅಭ್ಯರ್ಥಿ 33, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1. ಸೊ ಇಷ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ ಸಮತಲ ಮೀಸಲಾತಿಯಲ್ಲಿರ್ತಕ್ಕಂಥ ಮೀಸಲಾತಿಗಳ ಬಗ್ಗೆ ಇರ್ತಕ್ಕಂಥ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇವಾಗ ಎಕ್ಸಾಮ್ ಡೇಟ್ ಮತ್ತು ಟೈಮಿಂಗ್ ನೋಡೋಣ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದೆ. ಎಸ್, ನಿಮ್ಮ ಪರೀಕ್ಷೆ ಬಂದುಬಿಟ್ಟು ಅಕ್ಟೋಬರ್ 12ಕ್ಕೆ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಓಕೆ, ಇದು ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ, ರಾಜ್ಯಾದ್ಯಂತ ಏಕಕಾಲಕ್ಕೆ ನಡೀತದೆ. ಹೌದಾ? ಫಸ್ಟ್ ಪೇಪರ್ ಬಂದುಬಿಟ್ಟು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ನಡೀತದೆ. ಮಧ್ಯಾಹ್ನ 2:30ರಿಂದ 4:30ವರೆಗೆ ಪಿ ಟೀಚರ್ಸ್ಗೆ ಇದೆ. 13/10/2026ಕ್ಕೆ 10ರಿಂದ 12 ಗಂಟೆಗೆ CBZ ಮತ್ತು ಆರ್ಟ್ಸ್ದವ್ರಿಗೆ ಇದೆ. ನೆಕ್ಸ್ಟ್ 2:30ರಿಂದ 4:30ವರೆಗೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷ್ದವ್ರಿಗೆ CET ಎಕ್ಸಾಮ್ ಇದೆ. ಓಕೆ, ಸೊ ಇಷ್ಟು ನಿಮ್ಗೆ ಏನು ಮಾಡಿದ್ರು ಕೊಟ್ಟಿದ್ರು. ಪೇಪರ್ 1 ಸಿಲೆಬಸ್ಸಲ್ಲಿ ಮಾರ್ಕ್ಸ್ ವಿಂಗಡಣೆ ಮಾಡಿದ್ದಾರೆ. GK ಮತ್ತು ಕರೆಂಟ್ ಅಫೇರ್ಸ್ಗೆ 20, ಸಾಮಾನ್ಯ ಕನ್ನಡಕ್ಕೆ 10, ಇಂಗ್ಲೀಷ್ಗೆ 10, ಮನೋವಿಜ್ಞಾನ 15, ಮಾನಸಿಕ ಸಾಮರ್ಥ್ಯ 15, ಗಣಕಯಂತ್ರ 15, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15, ಒಟ್ಟು 100 ಮಾರ್ಕ್ಸು. ಆಮೇಲೆ 5 ಕೆಡರ್ ಇದಾವಲ್ಲ, ಲ್ಯಾಂಗ್ವೇಜ್ ಆಗಿರ್ಬೋದು, ಕನ್ನಡ, ಇಂಗ್ಲೀಷು, ಬಯೋ ಸೈನ್ಸು, ಆರ್ಟ್ಸ್ ಕನ್ನಡ ಮೀಡಿಯಮ್ ಅವ್ರಿಗೂ ಕೂಡ ಏನು ಮಾಡಿದ್ದಾರೆ, ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. 100 ಮಾರ್ಕ್ಸ್ ಇದ್ದಾವೆ OMR ಬೇಸ್ಡ್ ಎಕ್ಸಾಮ್ದಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಇಷ್ಟು ಏನು ಮಾಡಿದ್ದಾರೆ ಅಂತಂದರೆ ಅವರು ಕೊಟ್ಟಿದ್ದರು. ಇದರಲ್ಲಿ 5ನೇ ವೃತ್ತವನ್ನು ಪರಿಚಯವನ್ನು ಮಾಡಿದ್ದಾರೆ. ಎಸ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಈ ವರ್ಷ OMRಲ್ಲಿ 5ನೇ ವೃತ್ತವನ್ನು ಮಾಡಿದ್ದಾರೆ. 5ನೇ ವೃತ್ತದಲ್ಲಿ ಶೇಡ್ ಮಾಡದೇ ಇದ್ದಲ್ಲಿ ಆ ಪ್ರಶ್ನೆಗೆ ಅನುಗುಣವಾಗಿ ಗಳಿಸುವ ಅಂಕದಲ್ಲಿ ಪ್ರತಿ ಪ್ರಶ್ನೆಯಿಂದ 0.25 ಏನು ಮಾಡ್ತಾರೆ, ಮೈನಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, 5ನೇ ವೃತ್ತವನ್ನು ಶೇಡ್ ಮಾಡದೇ ಇದ್ದರೆ. ಆಮೇಲೆ ಕೀ ಆನ್ಸರ್ಸ್ಗಳ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ರಿಸಲ್ಟ್ ಕೂಡ ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ ಮುಗಿದ ನಂತರ ನಿಮಗೆ ಹಾಕ್ತಾರೆ, ಅದನ್ನು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಮುಂದೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ. ಸ್ವಲ್ಪ ಪೋಸ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಯಾವ ಥರನಾಗಿರ್ತಕ್ಕಂಥದ್ದು ಇದೆ ಅಂತ ನೋಡಿ. ಭಾಳ ಮಂದಿಗೆ ಕ್ಯೂರಿಯಾಸಿಟಿ ಇತ್ತು, ಅಷ್ಟು ಪೋಸ್ಟ್ಗಳೇನೂ ಇಲ್ಲ. ಎಸ್, ಇದಿದೆ ನೋಡಿ, ಬೆಳಗಾವಿ ಡಿವಿಷನ್ ಪೋಸ್ಟ್ ಇದ್ದಾವೆ. ಒಟ್ಟು ಬೆಳಗಾವಿಯಲ್ಲಿ ಬಂದಿರತಕ್ಕಂಥ ಕನ್ನಡದಲ್ಲಿ 192, ಕನ್ನಡ ಲ್ಯಾಂಗ್ವೇಜ್, ಇಂಗ್ಲೀಷ್ನಲ್ಲಿ 205, ಕಲಾ ಟೀಚರ್ಸ್ 90 ಇದ್ದಾವೆ, ಆಂಗ್ಲ ಮಾಧ್ಯಮ 134 ಇದ್ದಾವೆ, ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 75 ಇದ್ದಾವೆ, ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ 91 ಇದ್ದಾವೆ, PE ಟೀಚರ್ಸ್ಗಾಗಿ 44 ಪೋಸ್ಟ್ ಇದ್ದಾವೆ. ಒಟ್ಟು 831 ಪೋಸ್ಟ್ ಇದ್ದಾವೆ. ಬೆಳಗಾವಿಗೆ 96, ಚಿಕ್ಕೋಡಿಗೆ 138 ಹೈಯೆಸ್ಟ್ ಪೋಸ್ಟ್ ಕೊಟ್ಟಿದ್ದಾರೆ. ಬಾಗಲಕೋಟೆ 109, ವಿಜಯಪುರ 102, ಧಾರವಾಡ 66, ಗದಗ 91, ಹಾವೇರಿ 113, ಉತ್ತರ ಕನ್ನಡದ ಕಾರವಾರದ 31, ಉತ್ತರ ಕನ್ನಡ ಸಿರಿಸಿಯಲ್ಲಿ 85 ಪೋಸ್ಟ್ಗಳಿದ್ದಾವೆ. ಇಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ ಮೀಸಲಾತಿಗಳ ಬಿಂದುಗಳನ್ನು ಕೊಟ್ಟಿದ್ದಾರೆ. ಯಾವ ಬಿಂದುವಿಗೆ ಯಾವ ಮೀಸಲಾತಿಗಳು ಬರ್ತಾವೆ ಅನ್ನೋದನ್ನು ಕೂಡ ಅವರು ವರ್ಗೀಕರಣವನ್ನು ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದು, ನೋಡ್ಕೊಳ್ಬೋದು. ಇಷ್ಟು ಈ ವಿಡಿಯೋದಲ್ಲಿ ಇತ್ತು. ಡ್ರೈವಲ್ಲಿ ಇರ್ತದೆ, ಸೊ ಕಂಪಲ್ಸರಿಯಾಗಿ ತಾವುಗಳು ನೋಡ್ಕೊಡ್ರಿ ಅಂತ ಹೇಳ್ತಾ, ಸೊ ಅಂತೂ ಇಂತೂ ನೇಮಕಾತಿ ಅಧಿಸೂಚನೆ ಬತ್ತು. ಅಕ್ಟೋಬರಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಓದಿ. ಗುಡ್ ಲಕ್.